ಚೆನ್ನ ಮಸಾಲ ಮಾಡೋಣ ಅಂತ ಈಗ ನಾನು ಕಡಲೆಕಾಳನ್ನ ರಾತ್ರಿ ನೆನೆಸಿಕೊಂಡು ಇದನ್ನು ಒಂದು 5-6 ಕೂಗು ಕುಕ್ಕರಲ್ಲಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ಪು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ಪು ಕೊಬ್ಬರಿ, 1 ಕಪ್ಪು ಪನ್ನೀರ್ ತೊಗೊಂಡಿದ್ದೀನಿ, 1 ಕಪ್ಪು ಟೊಮೆಟೊ, 1 ಕಪ್ಪು ಮೊಸರು, 1 ಕಪ್ಪು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಅರಿಶಿನ, ಸ್ವಲ್ಪ 2 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಕಪ್ಪು ಈರುಳ್ಳಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಸ್ತೂರಿ ಮೇಥಿ, ನಾನು ಬೇಬಿ ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಚೆನ್ನ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ, ನಾನು ಒಂದು 3 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ, ನಾನು ತುಪ್ಪ ಹಾಗೂ ಎಣ್ಣೆ ಸ್ವಲ್ಪ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಫಸ್ಟು ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಪನ್ನೀರ್ ಹಾಕೋತಾ ಇದ್ದೀನಿ. ನಾನು ಒಂದು ಅರ್ಧ ಕಪ್ಪು ಪನ್ನೀರ್ ಕಟ್ ಮಾಡಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ನಾನು ಒಂದು 5-6 ಸ್ಪೂನು ಮೊಸರು ಹಾಕ್ತಾಯಿದ್ದೀನಿ, ಸ್ವಲ್ಪ ಪುಡಿ ಉಪ್ಪು ಹಾಕೋಣ ಇದಕ್ಕೆ. ಇವಾಗ ಇದನ್ನು ಸ್ಪೂನಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವಾಗ ಒಂದು 10 ನಿಮಿಷ ಆದರೂ ನೆನೆಯಕ್ಕೆ ಬಿಡೋಣ ನಾವು. ಇದನ್ನು ನಾನು ಸೈಡ್ಗೆ ಇಕ್ತೀನಿ. ಇವಾಗ ಒಗ್ಗರಣೆಗೆ ಹಾಕೋಣ. ನಾನು ತಪ್ಪಲೆ ಎಣ್ಣೆ ಹಾಕೋಣ. ಇವಾಗ ನಾನು ಒಂದು ಪಾತ್ರೆ ಇಕ್ಕಿದ್ದೀನಿ. ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋಣ. ಬೆಣ್ಣೆ ಆದರೂ ಹಾಕ್ಕೋಬೋದು, ತುಪ್ಪ ಆದರೂ ಹಾಕ್ಬೋದು. ನಾನು ತುಪ್ಪ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಜೀರಿಗೆ ಹಾಕೋಣ. ಒಂದು 2 ಸ್ಪೂನಷ್ಟು ಜೀರಿಗೆ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಇದು ಫ್ರೈ ಆಗ್ತಾ ಇದ್ದಂಗೆ ಟೊಮೊಟೊ ಹಾಕ್ಕೊಂಡ್ಬಿಡೋಣ. ಈಗ ಟೊಮೊಟೊ ಹಾಕೋಣ. ಫ್ರೈ ಮಾಡೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಫುಲ್ಲು ಮೆತ್ತಗಾಗಬೇಕು. ಅನ್ನೋವರೆಗೂ ಸ್ವಲ್ಪ ಬೇಯಲಿ. ನೋಡಿ, ಇದು ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಜಾರ್ಗೆ ಕೊಬ್ಬರಿನ ಮತ್ತು ಗೋಡಂಬಿನ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಈ ಜಾರ್ಗೆ ಈಗ ಕೊಬ್ಬರಿ ಹಾಕೋಣ. ನಾನು 1 ಕಪ್ಪು ಕೊಬ್ಬರಿ ಹಾಕ್ತಾಯಿದ್ದೀನಿ. ಮತ್ತು ಬೇಬಿ ಗೋಡಂಬಿ ತೊಗೊಂಡಿದ್ದೀನಲ್ಲ, ಅದು ಹಾಕ್ತಾಯಿದ್ದೀನಿ. ನಾನು ಬೇಬಿ ಗೋಡಂಬಿ ಬೇಬಿ ಗೋಡಂಬಿ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ದೊಡ್ಡ ಗೋಡಂಬಿ ಇದನ್ನು ಹಾಕ್ಕೋಬೋದು. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಇದು ಎಣ್ಣೆ ಎಲ್ಲ ಫುಲ್ಲು ಬಿಟ್ಕೊಂಡ್ಬಂದಿದೆ. ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಈಗ ನಾವು ಕಾಳು ಬೇಯಿಸ್ಕೊಂಡಿದ್ದೀವಲ್ಲ, ಕಡಲೆಕಾಳನ್ನ ಹಾಕೋಣ.
ಮಿಕ್ಸ್ ಮಾಡೋಣ. ಸ್ವಲ್ಪ ಕಡಲೆಕಾಳು ಎಲ್ಲ ಫುಲ್ಲು ಇದಾಗಲಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಕೊಬ್ಬರಿ ಮತ್ತು ಬೇಬಿ ಗೋಡಂಬಿ ಹಾಕಿ ರುಬ್ಬಿರೋದನ್ನು ಪೇಸ್ಟ್ ಮಾಡಿಕೊಂಡು ಇವಾಗ ಇದನ್ನು ಹಾಕೋಣ. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಇದೊಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ನಾವು ಪನ್ನೀರನ್ನ ಆ್ಯಡ್ ಮಾಡೋಣ. ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ, ಪನ್ನೀರ್ ಆ್ಯಡ್ ಮಾಡೋಣ. ನೋಡಿ ಈಗ ಇದು ಕುದಿ ಬರ್ತಾ ಇದೆ. ಇವಾಗ ಪೌಡ್ರ್ ಆ್ಯಡ್ ಮಾಡೋಣ. ನಾನು ಚೆನ್ನ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. 3 ಸ್ಪೂನ್ ಆಗೋಷ್ಟು ಚೆನ್ನ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಗರಂ ಮಸಾಲ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮೊಸರು ಹಾಕೋಣ. ನಾನು 3 ಸ್ಪೂನ್ ಆಗೋಷ್ಟು ಮೊಸರು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನಾನು 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ ನಾನು ಕಡಲೆಕಾಳು ಬೇಯಿಸಿರೋ ನೀರನ್ನ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡೋಣ. ಈಗ ನಾನು ಇದಕ್ಕೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಒಂದು ಕುದಿ ಬರಲಿ, ಆಮೇಲೆ ನಾವು ಪನ್ನೀರನ್ನ ಆ್ಯಡ್ ಮಾಡೋಣ. ನೋಡಿ ಇವಾಗ ಇದು ಕುದೀತಾ ಇದೆ. ಇವಾಗ ನಾನು ಪನ್ನೀರ್ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ. ಇವಾಗ ಇದಕ್ಕೊಂಚೂರು 1 ಸ್ಪೂನ್ ಆಗೋಷ್ಟು ಶುಗರ್ ಆ್ಯಡ್ ಮಾಡೋಣ. ನೋಡಿ ಶುಗರ್ ಹಾಕೋಣ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ಕುದಿಯಾಗಿ ಇಕ್ಕಿದ್ದೀನಿ. ಚೆನ್ನಾಗಿ ಕುದಿ ಬರಲಿ. ನಾನು ಒಂದು ಸ್ವಲ್ಪ ತಟ್ಟೆ ಲಿಡ್ ಮುಚ್ತಿದ್ದೀನಿ. ನೋಡಿ ಇವಾಗ ಇದು ಕುದಿ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದು ಆಗಿದೆ ಅಂತ. ಈಗ ನಾನು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ ಹಾಕ್ಬಿಡೋಣ. ಇದು ಪೂರಿಗೆ, ಚಪಾತಿಗೆ, ದೋಸೆಗೂ ಚೆನ್ನಾಗಿರುತ್ತೆ. ಸತಿ ಟ್ರೈ ಮಾಡಿ ಸ್ನೇಹಿತರೆ. ಈಗ ಇದು ರೆಡಿಯಾಗಿದೆ. ಪನ್ನೀರು ಚೆನ್ನ ಮಸಾಲ ರೆಡಿಯಾಗಿದೆ. ಇವಾಗ ನಾನೀಗ ಒಂದು ಬೌಲ್ಗೆ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಈಗ ಇದು ರೆಡಿಯಾಗಿದೆ. ನಾನು ಪೂರಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ರೆಡಿಯಾಗಿದೆ. ಪನ್ನೀರು ಚೆನ್ನ ಮಸಾಲ ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಪೂರಿಗಾಗಲಿ, ರೋಟಿಗಾಗಲಿ, ನಾನ್ಗಾಗಲಿ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ.